ಯವ್ವ ನಾ ಅದನಿ ಯಾಕಪ್ಪ ಸ್ವಾಮಿ? ಯವ್ವ ಘಾತ ಆಗೈತಿ ತಾಯಿ, ಘಾತ ಆಗೈತಿ. ಏನಾಗೈತಿ ಅಂತದ ಘಾತ? ಯವ್ವ ನನ್ನ ಚೋಳಿಗ್ಯಾಗ ಅಲ್ಲಿಂದ ಇಲ್ಲಿ ಬರ್ತಕ್ಕ ಭಕ್ತರ ರೊಕ್ಕ ಕೊಟ್ಟಿದ್ರ ಅವ್ರ ರೊಕ್ಕೆಲ್ಲ ನೋಡಿಲಿ ಕಲ್ಲಾಗ್ಯಾವ ಯವ್ವ, ಕಲ್ಲಾಗ್ಯಾವ. ಯವ್ವ ನಾ ಮಾಡ್ಕೊಂಡಾಗ ಏನಾರ ತಕ್ಕೊಂಡಾರೇನ? ಏನಂದಿ? ನೀವ್ ಮಾಡ್ಕೊಂಡಾಗ ರೊಕ್ಕ ತಗೊಂಡ್ ತುಡುಗನ ಮಾಡ್ರಿ ನಮ್ಮನ? ಏನ ನೀನ ಉಂಡು ಗುಡ್ದಾಗ ಹುಚ್ಚಿವಯ್ಯವನ ನೀರ್ ಕೊಟ್ಟಿವ್ ಕರೆದ ಹಾಸಿಗೆ ಮಾಡಿ ಕೊಟ್ಟಿವ ಯಾರ್ ತಲೆ ಬಳಸ್ಬೇಕತ್ತೀನಿ? ಹಂಗಲ್ಲ ತಾಯಿ, ನಾ ಎಲ್ಲಿ ಕೂತಿಲ್ಲ, ಎಲ್ಲಿ ನಿಂತಿಲ್ಲ, ಭಗವಂತ ನಾಮಾಸ್ಮರಣೆ ಮಾಡ್ಕೊತ ಬಂಡಿಗನಿಗೆ ಹೊಂಟೀನಿ. ನೀನ ಹೇಳಿದಿ ನಾ ಬಂಡಿಗನಿ ಬಸವಣ್ಣನ ಭಕ್ತದಲ್ಲಿ ಬಂದ್ ವಿಶ್ರಾಂತಿ ತಗೊಂಡಿ. ಆ ಕಂಬಳ ಮಣ್ಕೊಂಡಾಗ ನನಗ್ ನಿದ್ದೆ ಹತ್ತಿತ್ತ. ನೀನ ತಗೊಂಡಿದ್ದೆ, ನನ್ನ ಮನಸ್ಸು ಹೇಳಾಕತ್ತೈತಿ. ಕೊಡು ತಾಯಿ. ಅವು ಭಕ್ತರು ಎಷ್ಟೋ ಹರಕಿ ಹೊತ್ತಿದ್ರ. ಒಬ್ಬರ ಮಕ್ಕಳಿಗೆ ತಿನಿಸ ಕೊಡೋದ್ ಬಿಟ್ಟು ರೊಕ್ಕ ಗೋಳಿ ಮಾಡಿಟ್ಟಿರ್ತಾರ, ಒಣಗಿಗೆ ಎಣ್ಣೆ ಹಾಕ್ಲಾರ್ದ ರೊಕ್ಕ ಗೋಳಿ ಮಾಡಿಟ್ಟಿರ್ತಾರ. ಪೈಸಾ ಗೋಳಿ ಮಾಡಿ ಬಂಡಿಗನಿ ಬಸವಣ್ಣನ ಗಲ್ಯಾಗ ಹೋಗಿ ಅಂತ ಹೇಳಿ ಕೊಟ್ಟಿದ್ರ. ಮೋಸ ಮಾಡ್ಬೇಡವಾ ಸ್ವಾಮಿ, ನೆಟ್ಟಗ್ ಮಾತಾಡ್ ಕಲಿ. ನಾನು ಬಂಡಿಗನಿಗೆ ಬಸವಣ್ಣಪ್ಪಗ ದುಡ್ಕೊತೇನ, ನಮ್ಮನೇನ ರಕ್ತದ ತುಡುಗ್ ಹೊರ್ಸಾಕ್ ಬಂದ್ಯಾನೇನೆ ಕರದ ಕೆಸಿಂದ. ಅದೇನು ಆತಾರಲ್ಲ, ಚಂತನ್ಕ ಸಾಧು ಆತ, ಚಂಜಿ ಆತ, ಚೋದು ಆತ, ದಾಟಿಲಿಂದ ಮಡಿಬೇಕ. ಹಂಗೇನು ಬೇಡವಾ, ಬೇಕಾದ್ರೆ ನಿನ್ ಕಾಲ್ ಹಿಡ್ಕೋತ. ನನ್ನ ಕಾಲ್ ಬೇಡ, ನಿನ್ನ ರೊಕ್ಕ ತಗೊಂಡಿಲ್ಲ. ನೀ ಯಾವ ಜೊತೆಲಿ ಮಾಡ್ಕೊಂಡ್ ಕೊಟ್ಟು ಬಂದಬೇಕು ಕೇಳಾಗ. ಬಸವ ಎಂತ ಮಾತಾಡಕತ್ತೀವ ತಾಯಿ. ನನ್ನ ವೈರಾಗ್ಯ ಸನ್ಯಾಸತ್ವ ಪ್ರವಚನ ಮಾಡಿದಾಗ ನಿನ್ನೆ ರಾತ್ರಿ ಎಲ್ಲಾ ಭಕ್ತರು ಹೇಳಿದ್ರ ಬಂಡಿಗಂಡಿ ಬಸವಣ್ಣನ ಮೇಲ ಅದ್ಭುತವಾದ ನಿನ್ನ ಪವಾಡ್ ಹೇಳಿಯಪ್ಪ. ಬೇಡಿದವ್ರಿಗೆ ಬೇಡಿದ ಕೊಡುವ ಭಗವಂತನ ಕೀರ್ತನ ಹೇಳದಿ ತುಗ ಅಂತ